ಏನೋ ಒಂದು ಆಗಬೇಕು ಅಂತಂದ್ಬಿಟ್ಟು ವೀಡಿಯೋಸ್ನ ಮಾಡ್ತಾರೆ. ಅವ್ರಿಗೆ ಯಾರು ಸಪೋರ್ಟೇ ಮಾಡಲ್ಲ. ಅಪ್ಪ ಇದ್ದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟ ಇತ್ತು ಈ ಥರ ನನಗೆ ಸಿಂಗಿಂಗ್ ಫೀಲ್ಡಲ್ಲಿ ಡ್ಯಾನ್ಸು ಎಲ್ಲ ಇಷ್ಟ ಇತ್ತು. ಓದೋದು ಕೂಡ ಅಷ್ಟೇ ಇಷ್ಟ ಇತ್ತು. ಆ್ಯಂಡ್ ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡಿದ್ರು, ಓಕೆ ಯೂಟ್ಯೂಬ್ ಮಾಡು ಅಂತ. ಅವರು ಸಜೆಸ್ಟ್ ಮಾಡಿದ್ರು, ನನಗೂ ಕೂಡ ರೀಚ್ ಆಗುತ್ತೆ ಅಂತ ಆಸೆ ಪಡ್ತಿದ್ದೆ. ಬಟ್ ಎಂಡ್ ಆಫ್ ದಿ ಡೇ ಅದು ಅಲ್ಲಿಗೆ ಕಟ್ಟಾಗ್ಬಿಡೋದು. ಮುಂದಕ್ಕೆ ಓಡ್ತಾನೆ ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲೇ ನಾನು ಮಾಡ್ಕೊತಿದ್ದೆ ಬಟ್ಟೆ ಅದು ನಾನು ಮಾಡ್ಕೊತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಅಂದ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಯಾವುದೇ ರೀತಿ ವಿಚಾರನೇ ಇಲ್ಲ. ಎಷ್ಟೋ ಜನಕ್ಕೆ ಅದು ಒಂಥರ ಡ್ರೀಮ್ ಅಂತ ಅನ್ಬೋದು. ನಮ್ಮ ದೊಡ್ಡಪ್ಪನ ಡಯಾಲಿಸಿಸ್ಗೆ ಅಂತ ಕರ್ಕೊಂಡೋಗಿದ್ವಿ. ಆ ಟೈಮಲ್ಲಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗ ನೋಟಿಫಿಕೇಶನ್. ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡೋದಂದ್ರೆ ಅಷ್ಟೊಂದು ಸುಲಭನೇ ಅಲ್ಲ. ಹೇಳ್ಬೋದು ಎಲ್ಲರೂ ಸುಲಭ ಅಂತ, ಬಟ್ ಅದಷ್ಟು ಸುಲಭನೇ ಅಲ್ಲ. ಪೀಕಿಗೆ ಹೋಗ್ಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅದು ತಪ್ಪು ಅಂತ ನಾನು ಹೇಳಿದ, ಬಟ್ ಅದು ಅವ್ರವ್ರ ಇದ್ರು. ಬಟ್ ನಾನು ಹೇಳೋದು, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನ ಭೋಜರಾಜ್ ವ್ಲಾಗ್ಸ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ ಇವತ್ತಿನ ವಿಡಿಯೋ ಯಾವುದ್ರ ಮೇಲೆ ನಾನು ಮಾತಾಡ್ತಿದ್ದೀನಿ ಅಂತ. ನಾನು ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಪಸ್ ಮತ್ತೆ ಇಲ್ಲಿಗೆ ಬಂದು ವಿಡಿಯೋನ ವಾಚ್ ಮಾಡಿ. ನಾನು ಫಸ್ಟ್ ಟೈಮ್ ಈ ಥರ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋದಿದು ಫಸ್ಟ್ ವಿಡಿಯೋ. ಸೊ ಹಾಗಾಗಿ ಸ್ವಲ್ಪ ಏನೋ ಮಿಸ್ಟೇಕ್ ಇದೆ, ಕ್ಷಮಿಸಿ. ಆ್ಯಂಡ್ ನೀವು ಆಲ್ರೆಡಿ ಇವತ್ತಿನ ತಮ್ಮನೆಲ್ಲ ನೋಡಿದ್ದೀರಾ ನಾನು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನನ್ನ ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿಯಾಗಿದ್ದೀನಿ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಹೆವಿ ಖುಷಿ ಆಯಿತು ನನಗೆ, ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೆ ಮೊದಲೆಲ್ಲ ಏನು ಈ ಥರ ವೀಡಿಯೋಸ್ ಬಗ್ಗೆ, ಈ ಥರ ವೀಡಿಯೋಸ್ ಮಾಡಬೇಕು, ಫೋಟೋಸ್ ತಕ್ಕೋಬೇಕು, ಇದೆಲ್ಲ ಇಷ್ಟಪಟ್ಟವಳೇ ಅಲ್ಲ. ಫಸ್ಟ್ ಆಫ್ ಆಲು ಏನೋ ಯಾರನ್ನೋ ಫೋಟೋ ತೆಗಿತಾರೆ ಅಂದರೆ ಮೈಲಿ ದೂರ ಓಡೋಗ್ಬಿಡ್ತಿದ್ದೆ. ವೀಡಿಯೋ ಅಂದರೂ ಅಷ್ಟೇ. ಬಟ್ ಇಷ್ಟ ಇತ್ತು ಈ ಥರ ನನಗೆ ಸಿಂಗಿಂಗ್ ಫೀಲ್ಡಲ್ಲಿ ಡ್ಯಾನ್ಸು ಎಲ್ಲ ಇಷ್ಟ ಇತ್ತು. ಓದೋದು ಕೂಡ ಅಷ್ಟೇ ಇಷ್ಟ ಇತ್ತು ನನಗೆ. ಎಜುಕೇಷನು ಕೂಡ ತುಂಬಾ ಇಷ್ಟನೇ. ಬಟ್ ಈ ಎಲ್ಲ ಆಲ್ರೌಂಡರ್ ಥರ. ಬಟ್ ಎಲ್ಲನೂ ಇಷ್ಟ ಇತ್ತು. ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ವೀಡಿಯೋಸ್ನ ಮಾಡಬೇಕು ಅಂತ ತಲೆಗೆ ಐಡಿಯಾ ಬಂತು. ಆ್ಯಂಡ್ ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡಿದ್ರು, ಓಕೆ ಯೂಟ್ಯೂಬ್ ಮಾಡು ಅಂತ. ಅವರು ಸಜೆಸ್ಟ್ ಮಾಡಿದ್ರು, ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೂ ಮುಂಚೆ ನಮ್ಮ ಅಪ್ಪಾಜಿಗೆ ಫುಲ್ಲು ವೀಡಿಯೋಸು ಫೋಟೋಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರೇನ ಇವಾಗ ಇದ್ದಿದ್ರಂತೂ ಫುಲ್ಲು ನನ್ನ ಯೂಟ್ಯೂಬ್ ಚಾನಲ್ಲು ಪೀಕಲ್ಲೇ ಇರ್ತಿತ್ತು ಅಂತ ಹೇಳ್ತೀನಿ. ಅಂದರೆ ಅವರು ಅಷ್ಟು ವೀಡಿಯೋಸ್ ಮಾಡ್ತಿದ್ರು, ಡ್ಯಾನ್ಸ್ ಆಡ್ತಿದ್ರು, ಸಾಂಗ್ ಹೇಳ್ತಿದ್ರು, ಅದೆಲ್ಲ ವೀಡಿಯೋಸ್ ಮಾಡಿ ಫೇಸ್ಬುಕ್ಕಲ್ಲಿ ಬಿಡ್ತಿದ್ರು. ಬಟ್ ನಾನು ಅಷ್ಟೊಂದು ಇದನ್ನು ಮಾಡ್ತಿರಲಿಲ್ಲ. ಓಕೆ ಆಡಬೇಕಾ, ಡ್ಯಾನ್ಸ್ ಆಡಬೇಕಾ, ಅಪ್ಪಾಜಿ ಡ್ಯಾನ್ಸ್ ಆಡ್ತಿದ್ದೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋರು ಅಪ್ಪ. ಅದನ್ನು ಬಿಟ್ಟರೆ ಈ ನನ್ನ ಒಂದು ಯೂಟ್ಯೂಬ್ ಜರ್ನಿಯ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ಅಪ್ಪ ಇದ್ದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ ಬಿಡು, ವೀಡಿಯೋಸ್ ಇನ್ಯಾಕೆ ಮಾಡಬೇಕು, ಅಪ್ಲೋಡ್ ಮಾಡೋದು ಬೇಡ, ಬರೀ ಅದೇ ಇತ್ತಿತ್ತು ತಲೆಯಲ್ಲಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆ ಟೈಮಲ್ಲೇ ಅಪ್ಪ ಇದ್ದರು. ಬಟ್ ಆವಾಗ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬೇಡ ಬಿಡು, ಇನ್ನೇನೋ ಪೋಸ್ಟ್ ಮಾಡೋದು ಬೇಡ, ಒಂಥರ ನಾಚಿಕೆ ಸ್ವಭಾವ ಆಗಿದೆ. ಆ್ಯಂಡ್ ಆಮೇಲೆ ಊರಿಗೆ ಅಂತ ಹೋಗಿದ್ದು. ಊರಲ್ಲಿ ಜಾತ್ರೆ ಇತ್ತು. ಅವಾಗ ಡಿಸೈಡ್ ಆದೆ, ಊರಲ್ಲಿ ಹೇಗಿದ್ರು ಜಾತ್ರೆ ನಡೆಯುತ್ತೆ, ಅಂದರೆ ಹಬ್ಬ ಇತ್ತು, ಮಾರಮ್ಮನ ಹಬ್ಬ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಅಂದ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಯಾವುದೇ ರೀತಿ ವೀಡಿಯೋಸ್ನ ಪೋಸ್ಟ್ ಮಾಡಿರಲಿಲ್ಲ ಅಷ್ಟೇ. ಆಮೇಲೆ ಊರಿಗೆ ಹೋದಾಗ ಅಲ್ಲಿ 3 days ಹಬ್ಬ ಇತ್ತಲ್ಲ, ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಪೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಮಾಡಿಬಿಟ್ಟೆ. ವಿಡಿಯೋನ ಮಾಡಿ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಿದೆ. ಅಷ್ಟೊಂದೇನು ರೆಸ್ಪಾನ್ಸ್ ಬರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಸೆಕೆಂಡ್ ವ್ಲಾಗಲ್ಲಿ ಬಂತು ಆ ಥರ, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಮಾಡು ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ಹಾಗೆ ಹೋಗ್ತಾ 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 ಮಾಡ್ತಾ ನನಗೆ ಒಂದು ಮೈಂಡಿಗೆ ಬಂತು, ಏನೋ ಒಂದು ಕಂಟೆಂಟ್ ಇರೋ ಥರ ಮಾಡೋಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಸರಿ ಓಕೆ ಅಂದ್ಬಿಟ್ಟು ಮಾಮೂಲಿ ವ್ಲಾಗ್ಸ್ನ ಮಾಡ್ತಿದ್ದೆ. ಊರಿಗೆ ಹೋಗೋದು ಬರೋದು, ಅಲ್ಲಿ ನಡೆಯೋದು, ಹಬ್ಬಗಳು ಹೇಗೆ ನಡೆಯುತ್ತೆ ಅನ್ನೋದು, ಮತ್ತು ಮನೇಲಿ ಮಾಮೂಲಿ ಸಂಕ್ರಾಂತಿ ಹಬ್ಬ ಅದು ಇದು ಬರುತ್ತಲ್ಲ, ಆ ಹಬ್ಬಗಳದೆಲ್ಲ ವ್ಲಾಗ್ಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಆಮೇಲೆ ನನ್ನ ತಲೆಗೆ ಬಂತು, ಏನೇನೋ ಒಂದು ಕಾಮಿಡಿ ರಿಲೇಟೆಡ್ ವಿಡಿಯೋ ಮಾಡೋಣ, ನೋಡೋಣ ವರ್ಕ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಂತ ಪಿಕ್ ಮಾಡಿ ಅದಕ್ಕೆ ರೆಡಿಯಾಗಿ
ಈ ಥರನೇ ಆ್ಯಕ್ಟ್ ಮಾಡಬೇಕು ಅಂತ ಮಾಡಿದೆ. ಎಷ್ಟೊಂದು ವ್ಯೂವ್ಸ್ ಹೋಗ್ತಾಯಿತ್ತು, 23,000 25,000 ಓಡೋದು. ಇನ್ನು ಓಡುತ್ತೇನೋ, ಇನ್ನೂ ವ್ಯೂವ್ಸ್ ಆಗುತ್ತೇನೋ ಅಂತ ಆಸೆ ಪಡೋಷ್ಟರಲ್ಲಿ ಅಷ್ಟರಲ್ಲಾಗಲೇ ವ್ಯೂವ್ಸೇ ಹೋಗ್ತಿರ್ಲಿಲ್ಲ. ನಾನು ಅಯ್ಯೋ ರಾಮ, ಚೆನ್ನಾಗಿ ಓಡ್ತಾಯಿತ್ತಲ್ಲ, ವ್ಯೂವ್ಸ್ ಹೋಗ್ತಾಯಿತ್ತಲ್ಲ, ಬಿಡು ಸಂಜೆ ಅಷ್ಟರೊಳಗೆ ಒಂದು 100K ಆಗೋಗ್ಬಿಟ್ಟಿರುತ್ತೆ, ಒಂದು 200K ಆಗೋಗ್ಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಡ್ತಾರೆ ಅಂತ ಫುಲ್ಲು ಆಸೆ ಇಟ್ಕೊಂಡು ಕುತ್ಕೊಂಡು ಕಾಯ್ಕೊಂಡು ಮತ್ತೆ ಸಂಜೆ ಆದಮೇಲೆ ವೀಡಿಯೋ ಓಪನ್ ಮಾಡಿ ನೋಡ್ತೀನಿ ಸ್ಟುಡಿಯೋನ, ಸ್ಟಾಪ್ ಆಗಿಬಿಟ್ಟೆ. ಅದು ಅಷ್ಟು ವೀಡಿಯೋಸ್ಗಳು ಸಿಕ್ಕಾಪಟ್ಟೆ ವ್ಯೂಸ್ ಹೋದು. 10,000 ಆದಾಗಲೂ ಕೂಡ ನಾನು ಇನ್ನೂ ಈ ವಿಡಿಯೋ ಕೂಡ ರೀಚ್ ಆಗುತ್ತೆ ಅಂತ ಆಸೆ ಪಡ್ತಿದ್ದೆ. ಬಟ್ ಎಂಡ್ ಆಫ್ ದಿ ಡೇ ಅದು ಅಲ್ಲಿಗೆ ಕಟ್ಟಾಗ್ಬಿಡೋದು, ಮುಂದಕ್ಕೆ ಓಡ್ತಾನೆ ಇಲ್ಲ, ವ್ಯೂಸೇ ಆಗ್ತಿರಲಿಲ್ಲ. ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗ್ತಾ ಇರಲಿಲ್ಲ. 500 ಸಬ್ಸ್ಕ್ರೈಬ್ ಆಯಿತು. ಆ್ಯಂಡ್ ಫಸ್ಟ್ ನಾನು ಜಾಸ್ತಿ ಸಬ್ಸ್ಕ್ರೈಬ್ ಆಗಿದ್ದು ನೋಡಿದ್ದು ಯಾವಾಗ ಅಂತಂದರೆ, ನಮ್ಮ ದೊಡ್ಡಪ್ಪನ ಡಯಾಲಿಸಿಸ್ಗೆ ಅಂತ ಕರ್ಕೊಂಡೋಗಿದ್ವಿ. ಆ ಟೈಮಲ್ಲಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗ ನೋಟಿಫಿಕೇಷನ್ಸ್ ಜಾಸ್ತಿ ಕಾಣಿಸ್ತು. ನಾನು ಏನಂತ ಓಪನ್ ಮಾಡಿ ನೋಡಿದ್ರೆ, ನಾನೊಂದು ಡ್ಯಾನ್ಸ್ ಆಡಿದೆ, ಒಂದು ಮ್ಯೂಸಿಕ್ಗೆ, ತೆಲುಗು ಮ್ಯೂಸಿಕಲ್ಲಿ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕಿದೆ. ಅದು ವ್ಯೂವ್ಸ್ ಜಾಸ್ತಿ ಆಗಿದೆ ಅಂತ ತೋರಿಸ್ತು. ನಾನು ಬಿಡು ಕ್ಯಾಶುಯಲಾಗಿ ವ್ಯೂವ್ಸ್ ಜಾಸ್ತಿ ಆಗಿದೆ ಅಂದ್ಕೊಂಡು ಸುಮ್ಮನೆ. ಹಾಸ್ಪಿಟಲಿಗೆ ರೀಚ್ ಆಗೋಷ್ಟೊತ್ತಿಗೆ ಫುಲ್ಲು ಜಾಸ್ತಿ ವ್ಯೂವ್ಸ್ ಹೋಗ್ಬಿಡ್ತು. ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಏಕದಮ್ 200 ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಹೋಗ್ಬಿಟ್ರು. ನಂಗೆ ನೋಡ್ಬಿಟ್ಟು ಫುಲ್ಲು ದಿಲ್ ಖುಷ್. ಬಿಡು ಮನೆಗೆ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬರ್ಸ್ ಆಗ್ತಿತ್ತು. ಬಟ್ ನಾನು ಆ ಡ್ಯಾನ್ಸ್ ವಿಡಿಯೋ ಹಾಕಿ ಒಂದು 10 ಡೇಸ್ ಆದಮೇಲೆ ಆ ವಿಡಿಯೋ ಓಡಿದ್ದು. ಓಕೆನಾ, ವಿಡಿಯೋ ವೈರಲ್ ಆಗಿದ್ದು ಆವಾಗ. ಅದು ನಂದು ನನ್ನ ಒಂದು ಫಸ್ಟ್ ವಿಡಿಯೋನೇ ಅದು. ಅಷ್ಟೊಂದು ವ್ಯೂಸ್ ಹೋಗಿದ್ದು, ನನಗೆ ಖುಷಿ ತಂದುಕೊಟ್ಟಿದ್ದು ಅಂತಂದರೆ ನಂದು ಆ ಡ್ಯಾನ್ಸ್ ವಿಡಿಯೋ 500+ ಆಗೋಗ್ಬಿಡ್ತಾ ನನಗೆ. 500 ಆಯಿತು. 500 ಆದಾಗ 500 ಸೆಲೆಬ್ರೇಷನ್ ಅಂತ ನಾನು ಮಾಮೂಲಿ ಎಲ್ಲರ ಹತ್ರ ಹಾಯ್ ಮಾಡಿ ಈ ಥರ ತಮ್ಸ್ ಕೊಟ್ಬಿಟ್ಟು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಅದಾದಮೇಲೆ 700, 725, 200 ಏಕ್ದಮ್ ಹೋಗ್ಬಿಡ್ತಲ್ಲ ಸಬ್ಸ್ಕ್ರೈಬರ್ಸು. ಅದಾಗಿದ್ದು ನಾನು ಆ ಡ್ಯಾನ್ಸ್ ವಿಡಿಯೋಯಿಂದ. ನನಗಂತೂ ಫುಲ್ಲು ದಿಲ್ ಖುಷಿ ಅವಾಗ. ಬಿಡು 1000 ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ. ಆಮೇಲೆ ಮತ್ತೆ ಅದು ಸ್ಟಾಪ್ ಆಗೋಯ್ತು, ವ್ಯೂ ಮುಂದಕ್ಕೆ ಹೋಗಲಿಲ್ಲ. ಆಮೇಲೆ ಕಾಮಿಡಿ ಕಂಟೆಂಟ್ ಮಾಡಬೇಕಾದ್ರೆ ಆಗ್ತಿತ್ತು. ನಾನು ಒಂದು ಕಾಮಿಡಿ ವಿಡಿಯೋ ಹಾಕಿದ್ರೆ ಸ್ಟಾರ್ಟಿಂಗ್ ಹಾಕಿದಾಗ ಜಾಸ್ತಿ ಸಬ್ಸ್ಕ್ರೈಬ್ ಆಗೋಗ್ಬಿಡೋದು, ಜಾಸ್ತಿ ವ್ಯೂಸ್ ಆಗೋಗ್ಬಿಡೋದು. ನಾನು ಓಕೆ ಇದೇ ನನಗೆ ವರ್ಕ್ ಆಗ್ತಿದ್ದೆ, ನನಗೆ ಕಾಮಿಡಿ ಕಂಟೆಂಟ್ಸೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಮಾಡಿದ್ರೆ ಆವಾಗ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ನನಗೇನಿದು, ಒಂದು ವೀಡಿಯೋಗೆ ಸಬ್ಸ್ಕ್ರೈಬ್ ಆಗುತ್ತೆ, ವ್ಯೂಸ್ ಹೋಗುತ್ತೆ, ಇನ್ನೊಂದು ವೀಡಿಯೋಗೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ, ವ್ಯೂಸು ಕೂಡ ಬರ್ತಾಯಿಲ್ಲ ಅಂತ ಫುಲ್ಲು ಟೆನ್ಷನು. ಆದ್ರೂ ಇಲ್ಲ, ನನ್ನ ಹಠಾಗಿ ಬಿಡಲಿಲ್ಲ. ನಾನು ಕಾಮಿಡಿ ವೀಡಿಯೋಸ್ ಮಾಡ್ಕೊಂಡು 800 900 ಸಮಥಿಂಗ್ ತನಕ ಸಬ್ಸ್ಕ್ರೈಬರ್ಸ್ನ ಪಡ್ಕೊಬಿಟ್ಟೆ. ಅಂದರೆ ಜನಕ್ಕೆ ಅದು ಇಷ್ಟ ಆಗೋದು ಅನಿಸುತ್ತೆ. ನನ್ನ ಕಾಮಿಡಿ ವೀಡಿಯೋಸು ನನಗೆ ಇದಾಗಿದೆ. ಕಾಮಿಡಿ ವೀಡಿಯೋಸ್ ಡ್ಯಾನ್ಸ್ ವಿಡಿಯೋಯಿಂದ 700 ಕಂಪ್ಲೀಟ್ ಆಯಿತು. ಬಟ್ ಕಾಮಿಡಿ ವೀಡಿಯೋಸ್ನ ನಾನು ಯಾವಾಗ ಶಾರ್ಟಲ್ಲಿ ಹಾಕಿದೆ, ಕಂಟೆಂಟ್ ಅಂತ ಪಿಕ್ ಮಾಡಿ ಆ್ಯಕ್ಟ್ ಮಾಡಿಬಿಟ್ಟು ಅದರಿಂದ 900, 970, 980 ಹಾಕ್ತಾ ನನಗಂತೂ ಫುಲ್ಲು ಖುಷಿ. 1000 ಹೋಗ್ಬಿಡುತ್ತೆ ಅಂತ. ಬಟ್ ನಾನು 1000 ಆಗಬೇಕಾದ್ರೆ ಮತ್ತೆ ಕಾಮಿಡಿ ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲೇ ನಾನು ಮಾಡ್ಕೊತಿದ್ದೆ ಬಟ್ಟೆ, ಅದು ನಾನು ಮಾಡ್ಕೊತಿದ್ದು ಯಾವುದೋ ಒಂದು ಪಿಕ್ ಆಗ್ತಿತ್ತು. ಅಂದರೆ ಜನಕ್ಕೆ, ಆಡಿಯನ್ಸಿಗೆಲ್ಲ ಕಾಮಿಡಿ ಕಂಟೆಂಟ್ ಇಷ್ಟ ಆಗೋದು ನನ್ನ ವ್ಲಾಗ್ಸಲ್ಲಿ. ಆಮೇಲೆ ನಾನು ಮತ್ತೆ 975, 980 ಸಬ್ಸ್ಕ್ರೈಬರ್ಸ್ ಆದಾಗ ಸ್ಟಾಪ್ ಮಾಡಿದೆ. ಅಂದರೆ ಇಂಟ್ರೆಸ್ಟ್ ಬರ್ತಿಲ್ಲ, ಹೋದಾಗ ಯಾರು ವೀಡಿಯೋಸ್ ಮಾಡ್ತಾರೆ ಅಂತ ಅನ್ಸೋದು. ಇಷ್ಟು ಕಷ್ಟಪಟ್ಕೊಂಡು ವೀಡಿಯೋಸ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ನಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ಕೂಡ ನನಗೆ ನೋಟಿಫಿಕೇಷನ್ ಬಂದಿತ್ತು ವಾಚ್ ಅವರ್ ಬಗ್ಗೆ. ಆ್ಯಂಡ್ ನಾನು 1000 ಕಂಪ್ಲೀಟ್ ಆದಮೇಲೂ ಕೂಡ ನನಗೆ ನಿಮ್ಮದು ವಾಚ್ ಅವರ್ ಇಷ್ಟ ಆಗಿದೆ ಅಂತ ನನಗೆ ಮೆಸೇಜ್ ಬಂದಿತ್ತು, ನೋಟಿಫಿಕೇಷನ್ ಬಂದಿತ್ತು. ಆಲ್ಮೋಸ್ಟ್ 2000 ಸಮಥಿಂಗ್ ನೋಟಿಫಿಕೇಷನ್ ಬಂದಿತ್ತು. ಓಕೆನಾ, ನಾನು ಬಿಡು ಇನ್ನೇನೊಂದು ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಆದರೆ, ಅಂದರೆ ಯೂಟ್ಯೂಬ್ ಮಾಡೋರಿಗೆ, ಯೂಟ್ಯೂಬಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡು ವೀಡಿಯೋಸ್ ಮಾಡೋರಿಗೆ ಅದೊಂದು ಡ್ರೀಮ್ ಇರುತ್ತೆ. ಓಕೆನಾ, ಈ ಥರ 1000 ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ಸು, ವಾಚ್ ಅವರ್ ಕಂಪ್ಲೀಟ್ ಆಗಬೇಕು, ಗೂಗಲ್ ಆ್ಯಡ್ಸೆನ್ಸ್ ಬರಬೇಕು. ಆಮೇಲೆ ಮಾಮೂಲಿ ಆಸೆ ಇದ್ದೇ ಇರುತ್ತೆ. ಯೂಟ್ಯೂಬ್ ನಡೆಸ್ತಿರೋರು ಎಲ್ರಿಗೂ ಕೂಡ ಯೂಟ್ಯೂಬಲ್ಲಿ ನಾನು ಏನೋ ಒಂದು ಸಕ್ಸಸ್ ಕಾಣಬೇಕು ಅಂತ ತುಂಬ ಆಸೆ ಇರುತ್ತೆ. ಅದೇ ಥರ ನನಗೂ ಆಸೆ ಇತ್ತು. ಅದು ವಾಚ್ ಅವರ್ ಆ ಥರ ಎಲ್ಲ ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಆ ಥರ ನೋಟಿಫಿಕೇಷನ್ ಬಂದಾಗ ಇನ್ನೇನು ಬಿಡು, ಇನ್ನು ಹೋಗ್ಬಿಡುತ್ತೆ ಅಂತ. ಬಟ್ ಅದಕ್ಕೂ ಒಂದು ಡ್ಯೂರೇಷನ್ ಅಂತ ಇರುತ್ತಲ್ಲ. ಆ ಟೈಮ್ ಕಂಪ್ಲೀಟ್ ಆದಮೇಲೆ ನನಗೆ
ನಾನು ಕೂಡ ವೀಡಿಯೋಸ್ ಮಾಡೋ ಕಡೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ. ಒಂದು ವೇಳೆ ನಾನು ಆದರೆ ನೋಟಿಫಿಕೇಷನ್ ಬಂದಾದಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಆಗಿರ್ತಿತ್ತು. ಬಟ್ ನಾನೇ ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟೆ. ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಮೇಯ್ನಾಗಿ ನನಗೆ ಒಂದು ಬೇಜಾರಂತಲ್ಲ, ಒಂದೇನೋ ಒಂಥರ ಅನಿಸೋದೇನು ಅಂದರೆ, ಈಗ ಎಷ್ಟೋ ಜನ ಯೂಟ್ಯೂಬರ್ಸು ಒಂದು ಕಂಟೆಂಟ್ ಅಂತ ತೊಗೊಂಡು ನಾವು ಈ ಥರ ಮಾಡಬೇಕು, ಅದೊಂದು ಕಂಟೆಂಟಾಗಿ ಪಿಕ್ ಮಾಡಿ ಅದ್ರ ತಕ್ಕನಾಗಿ ರೆಡಿಯಾಗಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅಂಥವ್ರಿಗೆ ಯಾವುದೇ ರೀತಿಯ ವ್ಯೂಸ್ ಸಿಗೋಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ಬಟ್ ಇನ್ನು ಕೆಲವೊಬ್ಬರು ಮಾಮೂಲಿ ವೀಡಿಯೋಸ್ಗಳು ಸಿಗುತ್ತಲ್ಲ, ಅದನ್ನೇ ತೊಗೊಬಂದ್ಕೊಂಡು ಅದನ್ನು ತೊಗೊಬಂದು ಪೋಸ್ಟ್ ಮಾಡಿರ್ತಾರೆ. ಬಟ್ ಅದು ಪೀಕಿಗೆ ಹೋಗ್ಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅದು ಅವ್ರವ್ರ ಇದ್ರು. ಬಟ್ ನಾನು ಹೇಳೋದೇನು ಅಂತಂದರೆ, ಎಷ್ಟು ಕಷ್ಟಪಟ್ಕೊಂಡು ಏನೋ ಒಂದು ಆಗಬೇಕು ಅಂತಂದ್ಬಿಟ್ಟು ವೀಡಿಯೋಸ್ನ ಮಾಡ್ತಾರೆ. ಅವ್ರಿಗೆ ಯಾರು ಸಪೋರ್ಟೇ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಆ್ಯಂಡ್ ವ್ಯೂಸ್ ಹೋಗಲ್ಲ. ಬಟ್ ಏನೂ ಇಲ್ಲದೆ, ಏನೋ ಒಂದು ಇಂಟೆನ್ಷನ್ ಇಲ್ಲದೆ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಹಾಕೋಣ ಅಂತ ಹಾಕ್ಬಿಟ್ಟಿರ್ತಾರೆ. ಮಾಮೂಲಿ ಎಲ್ಲೋ ಒಂದು ಸಿಗೋದನ್ನ ಅದರಿಂದ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ. ಯಾರು ಒಂದು ಕಾನ್ಸೆಪ್ಟ್ ಅಂತ ತಗೊಂಡು ಚೆನ್ನಾಗಿ ವೀಡಿಯೋಸ್ ಮಾಡಿ ಏನೋ ಒಂದು ಮಾಡಬೇಕು ನಾವು ಯೂಟ್ಯೂಬಲ್ಲಿ ಅಂತಾರೆ, ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನಾನು ಇನ್ನೊಂದು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಬಾಗಿಲು ಪೂಜೆ ಅಂತ. ಅದು ಕೂಡ ಚೆನ್ನಾಗೇ ವ್ಯೂಸ್ ಹೋಗಿದೆ. ಅದರಿಂದ ಕೂಡ ನನಗೆ 150+ 170 ಅರೌಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈಗಲೂ ಕೂಡ ಅದು ಓಡ್ತಾ ಇದೆ, ರನ್ನಿಂಗಲ್ಲಿದೆ. ಬಟ್ ಅದು ಅಪ್ಲೋಡ್ ಮಾಡಿ 1.5 year ಆಯಿತು ಆಲ್ರೆಡಿ. ಇವಾಗ ಅಟ್ ಪ್ರೆಸೆಂಟಿಗೆ 21,000 ಏನೋ ವ್ಯೂ ಆಗಿದೆ. ಬಟ್ ಡ್ಯೂರೇಷನ್ ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡ್ತಿರೋರು ಎಲ್ರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಸೊ ಅಷ್ಟೇ. ಆ್ಯಂಡ್ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ನಾನು ಒಬ್ಬಳೇ ವೀಡಿಯೋಸ್ನ ಮಾಡಬೇಕು ಅಂದರೆ ಯಾರು ಅಷ್ಟೊಂದು ಫೋಟೋಜೆನಿಕ್ ಇಷ್ಟಪಡಲ್ಲ. ಮಾಮೂಲಿ ಕ್ಯಾಶುಯಲಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಾಯಿರ್ತೀನಿ ಎಲ್ಲರ ಜೊತೆನೂ. ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ, ಅಮ್ಮವ್ರು ಇಲ್ಲಿ ಹೋಗ್ತಿದ್ದಾರೆ, ಅಜ್ಜಿ ಬಗ್ಗೆ, ತಂಗಿದಿರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಿ. ಬಟ್ ಈ ಥರ ಏನಾನ ನಾನು ಫೋನ್ ಹಿಡ್ಕೊಂಬಿಟ್ಟು ಮಾಡ್ತಾಯಿದ್ರೆ ಎಲ್ಲರೂ ಓಕೆ. ಬಟ್ ಇಂಡಿವಿಜುವಲ್ ಆಗಿ ಈ ಥರ ಕುತ್ಕೊಂಡು ಏನೇನೋ ಒಂದು ಮಾಡಬೇಕು ಅಂತ ಅಂದರೆ ನಾಟ್ ಓಕೆ. ಸೊ ಹಾಗಾಗಿ ನೆಕ್ಸ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಏನು ಇಂಪ್ರೂವ್ ಮಾಡ್ಕೋಬೇಕು ಆ್ಯಂಡ್ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟ್ ನಂದು ಕಾಮಿಡಿ ವೀಡಿಯೋಸ್ ಈಗಲೂ ನಾನು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಸರ್ಚ್ ಮಾಡಿದ್ರು ಕೂಡ ನನಗೆ ಅದು ಸಜೆಸ್ಟ್ ಮಾಡೋದೇ ಅದು ಮಿನಿ ವ್ಲಾಗ್ಸ್ ಕೂಡ ಚೆನ್ನಾಗಿ ಓಡುತ್ತೆ ಆ್ಯಂಡ್ ಕಾಮಿಡಿ ವೀಡಿಯೋಸ್ ಕೂಡ ಚೆನ್ನಾಗಿ ಓಡುತ್ತೆ ಅಂತ. ಬಟ್ ನನ್ನ ಒಂದು ಟಾರ್ಗೆಟ್ ಈ ಸತಿ ಏನು ಅಂತಂದರೆ ವ್ಲಾಗ್ಸ್ ಕಂಟೆಂಟ್ ಇರೋ ಥರ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಆದಷ್ಟು ಈ ಯಾರಾದರೂ ಸ್ವಲ್ಪ ಏನಾದರೂ ಒಳ್ಳೆಯದಾಗಲಿ ಅನ್ನೋ ಒಂದು ಮೈಂಡ್ಸೆಟ್ಟು ನನಗೆ. ಆ್ಯಂಡ್ ಇಷ್ಟೇ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಅಂದ ತಕ್ಷಣ ಎಲ್ಲರೂ ಈ 1000 ಸಬ್ಸ್ಕ್ರೈಬರ್ಗೆ ಇಷ್ಟು ಈ ರೇಂಜಿಗೆ ಆಡ್ತವ್ರಾ ಅಂತ ಅನ್ನಿಸ್ಬೋದು. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1ಇಂದ ಹಿಡಿದು 1, 2, 3 ಅಂತ ಫಸ್ಟ್ ಸಬ್ಸ್ಕ್ರೈಬರ್ಸ್, ಸೆಕೆಂಡ್ ಸಬ್ಸ್ಕ್ರೈಬರ್ಸ್ ಅಂತ ಆಗೋರಿಗೆ ಗೊತ್ತಿರುತ್ತೆ ಆ ಫೀಲು ಎಷ್ಟು ಖುಷಿ ಕೊಡುತ್ತೆ ಅಂತ. 1, 2ಇಂದ ಹಿಡ್ದು 50, 100, 150, 200 ಅಂತ ಅಂದ್ಕೊಂಡು ಇವಾಗ 1000 ಆಗುತ್ತೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ. ಈಗ ಇನ್ಸ್ಟಾಗ್ರಾಮಲ್ಲಿ ಅಂಥದ್ರಲ್ಲೆಲ್ಲ ಪಟ್ಟಂತ ಫಾಲೋವರ್ಸ್ನ ನಾವು ಇದನ್ನು ಮಾಡ್ಕೋಬೋದು, ಫಾಲೋವರ್ಸ್ ಆಗಿಬಿಡ್ತಾರೆ ವೀಡಿಯೋಸು ಓಡ್ದಂಗೆ. ಬಟ್ ಯೂಟ್ಯೂಬಲ್ಲಿ ಕಷ್ಟ, ಲಕ್ ಇರಬೇಕಷ್ಟೆ. ಯೂಟ್ಯೂಬಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಒಂದು ಲಕ್ ಇರಬೇಕು, ಇಲ್ಲ ಏನೋ ಒಂದು ನಿಜವಾಗ್ಲೂ ಲಕ್ಕೆ. ಅದು ಯಾವುದೋ ಒಂದು ವಿಡಿಯೋ ಅಂತ ಹಾಕ್ಬಿಟ್ಟಿರ್ತಾರೆ, ಅದ್ರ ಸಿಕ್ಕಾಪಟ್ಟೆ ಹೈಪ್ ಹೋಗ್ಬಿಡುತ್ತೆ. ಬಟ್ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅದು, ಆ ಥರ ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ನಾನು ಇವಾಗ ಅದು ಆ್ಯಕ್ಚುಲಿ 1000 ಕಂಪ್ಲೀಟಾಗಿ ಎಷ್ಟೋ ಮಂತ್ಸ್ ಆಯಿತು. ನಾನು ಒಂದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದೆ ಅದು ಮಾತಾಡಿ, ಬಟ್ ನಿನ್ನೆ ರೀಸೆಂಟಾಗಿ ಡಿಲೀಟ್ ಮಾಡಿದೆ. 1000 ಕಂಪ್ಲೀಟಾಗಿ ಆಲ್ಮೋಸ್ಟ್ 2 months ಆಯಿತು. ಲಾಸ್ಟ್ ಇಯರ್ 2025 ಡಿಸೆಂಬರ್ ಟೈಮಲ್ಲೇ ನಾವು ಕಂಪ್ಲೀಟ್ ಆಗಿದ್ದು 1000 ನಂದು. ನಾನು ಇವಾಗ ಹೇಗಿದ್ದರೂ ವ್ಲಾಗ್ ಮಾಡ್ತಿದ್ದೀನಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ. ಹಾಗಾಗಿ ಎಲ್ರಿಗೂ ಇವಾಗ ಈ ಒಂದು ವ್ಲಾಗ್ ಮುಖಾಂತರ ಕೂಡ ಮತ್ತೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನನಗೆ ಇಷ್ಟಪಟ್ಟು ಫಾಲೋ ಮಾಡಿದ್ದೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್.